ರಾಜ್ಯದಲ್ಲಿ ಕೆಪಿಎಸ್ಸಿ ನೇಮಕಾತಿ ಹಗರಣ ಧಗಧಗಿಸುತ್ತಿರೋ ಹೊತ್ತಲ್ಲೇ ಇಡಿ ಅಧಿಕಾರಿಗಳು ಮೆಗಾ ಭೇಟೆ ನಡೆಸಿದ್ದಾರೆ. ಮೊನ್ನೆ ಏಕಾಏಕಿ ರಾಜ್ಯದ 21 ಕಡೆಗಳಲ್ಲಿ ದಾಳಿ ನಡೆಸಿದ ಇಡಿ ಅಧಿಕಾರಿಗಳು ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸೌಕಾರ್ ಸೇರಿದಂತೆ ಹಗರಣದ ಆರೋಪ ಹೊತ್ತ 10 ಮಂದಿಗೆ ಶಾಕ್ ಕೊಟ್ಟಿದ್ರು. ಇನ್ನು ಶಿವಶಂಕರಪ್ಪ ಸೌಕಾರ್ ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ರು. ವಿವಿಧ ಬ್ಯಾಂಕುಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಂಡಿದ್ರು ಅವರು. ಇದೀಗ ಅಧಿಕಾರಿಗಳು ಟ್ರಾನ್ಸಾಕ್ಷನ್ ರಿಪೋರ್ಟ್ ಮುಂದೆ ಇಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇದಲ್ಲದೆ ದಾಳಿ ವೇಳೆ ಶಾಂತಾ ಹೊಸಮನಿ ದಲ್ಲಾಳಿಗಳು ಅಭ್ಯರ್ಥಿಗಳು ಮನೆಯಲ್ಲಿ ದಾಖಲೆ ಪತ್ತೆಯಾಗಿದ್ದು, ಹೀಗಾಗಿ ಆ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಇಡಿ ಅಧಿಕಾರಿಗಳು ಶಿವಶಂಕರಪ್ಪ ವಿಚಾರಣೆ ನಡೆಸಿದ್ದಾರೆ. ಅಲ್ಲದೆ ಇಡಿ ಅಧಿಕಾರಿಗಳಿಗೆ ಕೆಲ ಬೇನಾಮಿ ಆಸ್ತಿ ಪತ್ರಗಳು ಲಭ್ಯ ಆಗಿರೋ ಮಾಹಿತಿ ಸಿಕ್ಕಿದ್ದು, ಆ ಆಸ್ತಿಗಳ ಬಗ್ಗೆಯೂ ಕೂಡ ವಿಚಾರಣೆ ಕೈಗೊಂಡಿದ್ದಾರೆ. ವೀಕ್ಷಕರೇ, ರಾಜ್ಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇರೋದು ಕೂಡ ಮೊನ್ನೆಯಿಂದಲೂ ಕೂಡ ಶಿವಶಂಕರಪ್ಪ ಸೌಕಾರ್ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ, ಇವರ ಮಗಳ ವಿಚಾರದಲ್ಲಿ ಇವರ ಕೆಲಸವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಯಿತು. ಇವರ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಇವರ ಮಗಳಿಗೆ ಯಾವುದೋ ಒಂದು ಕೆಲಸದ ವಿಚಾರವಾಗಿ ಇವರ ಆರ್ಥಿಕ ಅಂದರೆ ವರ್ಷದ ಆರ್ಥಿಕ ಆದಾಯವನ್ನು ಕಡಿಮೆ ತೋರಿಸ್ತಾರೆ. ಎಷ್ಟು ತೋರಿಸ್ತಾರೆ? ಇವರು ಬರೀ 40,000 ತೋರಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಇವರ ಆರ್ಥಿಕ ಆದಾಯ, ಇವರು ಕೆಪಿಎಸ್ಸಿಯ ಅಧ್ಯಕ್ಷರು ಆಗಿದ್ದರು, ಮಾಜಿ ಅಧ್ಯಕ್ಷರು. ಬಟ್ ಅವಳ ಮಗಳಿಗೆ ಕೆಲಸ ಕೊಡಿಸುವುದರ ಒಂದು ಗೋಜಿಗೆ ಬಿದ್ದು ಅವರ ಆದಾಯವನ್ನು 40,000 ರೂಪಾಯಿ ತೋರಿಸ್ತಾರೆ. ಇವರು ಕೆಪಿಎಸ್ಸಿ ಅಧ್ಯಕ್ಷರು, ಇವರಿಗೆ ಪೇಮೆಂಟ್ ಎಷ್ಟೊಂದಿರುತ್ತೆ, ಬಟ್ ತೋರಿಸೋದು ವಾರ್ಷಿಕ ಆದಾಯ 40,000. ಸೊ ಅಲ್ಲಿ ಸಿಕ್ಕಾಕೊಳ್ತಾರೆ. ಅಲ್ಲಿ ಅವರ ಕೆಲಸದ ಮೇಲೆ ಕೆಲವು ಆರೋಪಗಳು ಬರ್ತವೆ. ಅದಾದ ಮೇಲೆ ಶುರು ಆಗೋದು ಪಶುಸಂಗೋಪನೆ ಇಲಾಖೆಯಲ್ಲಿ 400 ಉದ್ಯೋಗಗಳನ್ನು ಬಿಡ್ತಾರೆ. ಆ ಸಮಯದಲ್ಲಿ ಅಲ್ಲೂ ಕೂಡ ಹಗರಣ ಆಗಿದೆ ಅಂತ ಹೇಳಿ ಇವರ ಹೆಸರು ಬಹಳಷ್ಟು ಮುನ್ನೆಲೆಗೆ ಬರುತ್ತೆ. ಇವರ ಮೇಲೆ ಆರೋಪಗಳು ಬರ್ತವೆ. ಅದಾದ ಮೇಲೆ ಇಡಿ ಅಧಿಕಾರಿಗಳು ಮೊನ್ನೆ ಇವರ ಮೇಲೆ ದಾಳಿ ಮಾಡ್ತಾರೆ. ಇವರಿಗೆ ಸಂಬಂಧಪಟ್ಟ ಆಸ್ತಿಗಳ ಮೇಲೆ ಹಲವು ಜಿಲ್ಲೆಗಳಲ್ಲಿ ಇವರ ಆಸ್ತಿಗಳಿದ್ದಾವೆ ಅಂತ ಹೇಳಿ ಇವರ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದ ವೇಳೆ ಪರಿಶೀಲನೆ ನಡೀತಾ ಇದೆ. ಸೊ ಮೊನ್ನೆಯಿಂದಲೂ ಕೂಡ ಪರಿಶೀಲನೆ ನಡೀತಾನೇ ಇದೆ. ಹಲವು ಬೇನಾಮಿ ಆಸ್ತಿಗಳ ದಾಖಲೆಗಳು ಸಿಕ್ಕಿದ್ದಾವಂತೆ. ಈ ಹಗರಣದ ಏನೇನಿದಾವಲ್ಲ, ಈ ಒಂದು ಪಶುಸಂಗೋಪನೆ ಇಲಾಖೆಯಲ್ಲಿ ಹಗರಣ ಆಗಿದೆ ಅನ್ನೋದ್ರ ಬಗ್ಗೆ, ಅಲ್ಲಿನ ಅಭ್ಯರ್ಥಿಗಳ ಹತ್ರ ದುಡ್ಡು ತಗೊಂಡಿರೋದ್ರ ಬಗ್ಗೆ, ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೋ ಅವರ ಎಲ್ಲರಿಗೂ ಕೂಡ ಇಡಿ ಅಧಿಕಾರಿಗಳು ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ, ತನಿಖೆ ನಡೆಸ್ತಾನೆ ಇದ್ದಾರೆ. ಇನ್ನೂ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಏನಾಗುತ್ತೆ, ಏನೆಲ್ಲ ದಾಖಲೆಗಳು ಸಿಗ್ತವೆ, ಇವರ ಈ ಒಂದು ಅಕ್ರಮದಲ್ಲಿ ಇವರ ಕೈವಾಡ ಎಷ್ಟಿದೆ ಅನ್ನೋದು ಬೆಳಕಿಗೆ ಬರುತ್ತೆ.